ಲಕ್ಷ್ಯ ಕೊಡ್ರಿ ಪಾಪಿಗಳಂದ್ರೆ ಎಂಥವ್ರು ಇರ್ತಾರ ಅಂತ ನಿಮಗೆ ಹೇಳ್ತೇನೆ. ಸಿದ್ಧಾರೂಢರಿಂದ ಪ್ರವಚನ ಮಾಡಕತ್ತಿದ್ರು. ಸುಮಾರು ಒಂದು 3-4 ಸಾವಿರ ಜನ ಸಿದ್ಧಾರೂಢರ ಪ್ರವಚನ ಕೇಳಕ್ಕಿದ್ರು. ಯಾವಾಗಿಂದ 3-4 ಸಾವಿರ ಜನ ಸಿದ್ಧಾರೂಢರಿಂದ ಪ್ರವಚನ ಕೇಳಕತ್ತಿದ್ರು, ಶಾಂತ 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 ಕೂತಿತ್ತು. ಹೆಂಗೆ ಖರ್ಚಿಗೆ ಕುಂತಿರಲ್ಲ ಹಂಗೆ ಶಾಂತ ಸೋಜಿ ಬಿದ್ದರು ಸಪ್ಪಳಾಕಿ. ಸಿದ್ಧಾರೂಢರ ಪ್ರವಚನ ಅಂತಂದ್ರೆ ನಾವು ದೊಡ್ಡ ಜ್ಞಾನಿಗಳು ಸಿದ್ಧಾರೂಢರು. ಹೆಂಗಂದ್ರೆ ಶಾಂತ ಕುತ್ಕೊಂಡ ಪ್ರವಚನ ಕೇಳಕತ್ತಿದ್ರು. ಆ ಪ್ರವಚನದಾಗ ಸಿದ್ಧಾರೂಢರು ಏನು ಹೇಳಕತ್ತಿದ್ರು, ನಾ ಮೊನ್ನೆ ಹೇಳಿದ್ದೆ ನಿಮಗೆ, ಪ್ರಾರಬ್ಧದ ಕರ್ಮದ ಬಗ್ಗೆ ಹೇಳಕತ್ತಿದ್ರು. ಪ್ರಾರಬ್ಧದ ಕರ್ಮ ಅಂತಂದ್ರೆ ನಾವು ಹಿಂದಿನ ಜನ್ಮದಾಗ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ಈ ಜನ್ಮದೊಳಗೆ ಏನ್ರಿ ಯಾರು ಮಾಡಿರ್ತಾರ ಅವರೇ ಉಣಬೇಕತ್ತಕೊಂಡು ಸಿದ್ಧಾರೂಢರು ಪ್ರವಚನ ಮಾಡಕತ್ತಿದ್ರು. ಹಿಂದಿನ ಜನ್ಮದಾಗ ನಾ ಪಾಪ ಮಾಡಿದ್ದೀವಂದ್ರೆ ಆ ಪಾಪದ ಫಲ ನಾನೇ ಉಣಬೇಕು, ಪುಣ್ಯ ಮಾಡಿದ್ದೀವತ್ತಂದ್ರೆ ಪುಣ್ಯದ ಫಲನೂ ಕೂಡ ನಾನೇ ಉಣಬೇಕು, ಮತ್ತೊಬ್ರು ಉಣ್ಣಕ್ಕೆ ಬರಲ್ಲ. ಟೋಟಲ್ ಆಗಿ ಅಂದ್ರೆ ಸಿದ್ಧಾರೂಢರು ಏನು ಹೇಳಕತ್ತಾರ, ನಾವು ಏನು ದುಡ್ದಿರ್ತೀವಿ, ನಾವು ಏನು ಮಾಡಿರ್ತೀವಲ್ಲ ಆ ಫಲ ಅವರೇ ಉಣಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಕ್ಕೆ ಬರಂಗಿಲ್ಲ ಅಂತ ಸಿದ್ಧಾರೂಢರು ಹೇಳಕತ್ತಿದ್ರು. ಅದ್ರಾಗ ಒಬ್ಬ ಎದ್ದು ನಿಂತ, ಏನ್ರಿ ಅದ್ರಾಗ ಒಬ್ಬ ಎದ್ದು ನಿಂತ, ಅಗಳ ನಿಂತಿದ್ನಲ್ಲ ಹಂಗೆ ಎದ್ದು ನಿಂತ, ಓ ಸಿದ್ಧಾರೂಢರ ಅಂದ. ಎಲ್ಲ ಜನ ಓ ಸಿದ್ಧಾರೂಢರ ಹತ್ಕೊಂಡಂದು ಕೂಡ ಎಲ್ಲರ ದೃಷ್ಟಿ ಆ ಕಡೆ ಹೋಗೋದಿಲ್ಲರಿ. ಏನ್ರಿ ಈಗ ನಿಮ್ಮ ಶರೀರಲ್ಲಿ ಅಟ್ಟಿ ಅದ, ಈಗ ಅಲ್ಲಿ ಏನು ಬಾಯಿ ಮಾಡ್ಲಕತ್ತವಲ್ರಿ ಮಸೂತ್ಯಾಗ, ನಿಮ್ಮ ಕಿವಿ ಆ ಕಡೆ ಅವ, ಲಕ್ಷ ಆ ಕಡೆ ಅದ, ತಿಳಿತಿಲ್ರಿ. ಯಾರೇ ಒಬ್ರು ಮಾತಾಡಿದ್ರೆ ಹತ್ಕೊಂಡ್ರೆ ಸಡನ್ಲಾಗಿ ಲಕ್ಷ ಆ ಕಡೆ ಹೋಗೇ ಬಿಡ್ತು. ಯಾವಾಗಿಂದ ಆ ಕಡೆಯಿಂದ ಹೋಯ್ತು ಎಲ್ಲ ಜನ ಅವ್ನು ನೋಡಕತ್ತು. ಯಾಕಪ್ಪ ಅಂದ್ರೆ ಸಿದ್ಧಾರೂಢರು ಅವ ಸರಳ ಕೇಳಲಿಲ್ಲವ, ಓ ಸಿದ್ಧಾರೂಢ ಅಂದ. ಮಂದ್ಯಾಗ ದೂರ ಇರ್ತಾರೆ ಸಿದ್ಧಾರೂಢರು, ಕೇಳ್ಬೇಕಲ್ರಿ ಅವನ ಧ್ವನಿ, ಓ ಸಿದ್ಧಾರೂಢ ಅಂದ. ಎಲ್ಲ ಜನ ಅವನ ಕಡೆ ನೋಡಕತ್ತು. ಸಿದ್ಧಾರೂಢ ಅಂದು, ಯಾಕಪ್ಪ ಅಂದರು. ಏನಿಲ್ಲ, ನಿಮ್ಗೊಂದು ಪ್ರಶ್ನೆ ಕೇಳ್ಬೇಕಾಗ್ಯದ, ನಾನು ಒಂದು ಪ್ರಶ್ನೆ ಕೇಳ್ಬೇಕಾಗ್ಯದ. ಏನು ಪ್ರಶ್ನೆ ಕೇಳಪ್ಪ ಅಂದರು. ಏನಿಲ್ರಿ, ಇನ್ನಾಗ ನೀವು ಹೇಳಕತ್ತಿರಲ್ಲ, ಯಾರು ಏನು ದುಡ್ದಿರ್ತಾರ ಏನ್ರಿ, ಯಾರು ಏನು ಮಾಡಿರ್ತಾರ ಆ ಫಲ ಅವರೇ ಉಣಬೇಕೆ ಹೊರತಾಗಿ ಮತ್ತೊಬ್ಬರು ಉಣ್ಣಕ್ಕೆ ಬರಂಗಿಲ್ಲ ತಗೊಂಡು ಹೇಳಕತ್ತಿರಲ್ಲ. ಅದಕ್ಕೆ ನನಗೆ 18 ವರ್ಷದ ಒಬ್ಬ ಮಗಳದಾಳ. ಏನ್ರಿ ನನಗೆ 18 ವರ್ಷದ ಒಬ್ಬ ಮಗಳದಾಳ. ಇದು ನಾ ದುಡ್ದಿದ್ದ ಫಲ ಏನ್ರಿ, ಇದು ನಾ ಬೆಳೆಸಿರ್ತಕ್ಕಂಥ ಫಲ. ಅದಕ್ಕೆ ನನ್ನ ಮಗಳನ್ನು ನನಗೆ ಉಣ್ಣಕ್ಕೆ ಬರ್ತದೇನಿಲ್ಲ ಅಂತ ಕೇಳಿಬಿಟ್ಟ. ನೋಡಿ ಸಿದ್ಧಾರೂಢರಿಗೆ ಅಂಥ ಮಾತು ಕೇಳ್ತಾನೆ. ಇದು 18 ವರ್ಷ ನನ್ನ ಮಗಳದಾಳೆ, ಇದು ನಾ ದುಡ್ದಿದ್ದ ಫಲ ಅದ, ಇದು ನಾ ಬೆಳೆಸಿರ್ತಕ್ಕಂಥ ಫಲ ಅದ. ಅದಕ್ಕೆ ನನ್ನ ಮಗಳನ್ನು ನನಗೆ ಅಂದ ಉಣ್ಣಕ್ಕೆ ಬರ್ತಾನೆ ಅಂದ್ರೆ ನನ್ನ ಮಗಳನ್ನು ಭೋಗ ಮಾಡೋಕ್ಕೆ ಬರ್ತದಿಲ್ಲ ಅಂತ ತಿಳ್ಕೊಂಡು ಕೇಳ್ದ. ಎಲ್ಲ ಜನ ಬೈಲಕತ್ರು, ಬಾಯಿಗೆ ಏನು ಬರ್ತದೆ ಬೈಯಕತ್ರು, ಬೈತಾರಿಲ್ರಿ. ಯಾವಾರು ನಡ್ಬೇಕು ಕ್ವಾಣ್ಯಂಗೆ ಬದ್ರದವತ್ತಂದ್ರೆ ಬೈತಾರಿಲ್ಲ. ಯಾಕಂದ್ರೆ ಅವ್ರು ಚಂದ ಕೇಳ್ಬೇಕಂತಿರ್ತಾರೆ ಏನ್ರಿ, ಚಂದಾಗಿ ತಿಳ್ಕೊಬೇಕಂತ ತಿಳ್ಕೊಂಡಂತಿರ್ತಾರೆ. ಮತ್ತು ಇವಾಗ ಜ್ಞಾನ ಇಲ್ಲರದಿಂದ ಮಗ್ಗಲ್ದಾಗ ಕುತ್ಕೊಂಡು ಒದರ್ತಿದ್ವತ್ತಂದ್ರೆ ಸಿಟ್ಟು ಬರ್ತಿಲ್ಲ. ಯಾವಾಗಂದ್ರೆ ಸಿಟ್ಟು ಬತ್ತು, ಹುತ್ತುಗಟ್ಟಿ ಏನು ಮಾತಾಡಕತ್ತಿದ್ ನೀನು, ಯಾರಿಗೆ ಕೇಳಕತ್ತಿದ್ದ ಪ್ರಶ್ನೆ ಇದು ಅಲ್ಲ, ನೀ ಕೇಳತಕ್ಕಂಥ ಪ್ರಶ್ನೆ ಅವ್ಯಾಕೆ ಬುದ್ಧಿಗಿದ್ದು ಎಲ್ಲಿಟ್ಟಿದ್ದೀನಿ ಎತ್ತುಕೊಂಡೊಂದು ಎಲ್ಲ ಕೂಡಿ ಜನ 3-4 ಸಾವಿರ ಜನ ಅದಕ್ಕೆ ಬೈಲಕತ್ರು. ಯಾವಾಗಂದ ಬೈಲಕತ್ರು, ನಾಯೇನು ಕೆಟ್ಟದ್ದು ಕೇಳೀನಿ ಅಂದವ, ನಾಯೇನು ಕೆಟ್ಟದ್ದು ಕೇಳೀನಿ, ಅವರೇ ಹೇಳ್ಯಾರಿಲ್ಲ. ಯಾರು ಏನು ದುಡ್ದಿರ್ತಾರ ಆ ದುಡ್ದಿದ್ದ ಫಲ ಅವರೇ ಉಣ್ಬೇಕಂತ ಹೇಳ್ಯಾರ. ಇದು ನಾ ದುಡ್ದಿದ್ದ ಫಲ ಅದ, ನನ್ನ ಮಗಳನ್ನ ನನಗೆ ಉಣ್ಣಕ್ಕೆ ಬರ್ತೇನೆ ಅನ್ನೋದು ಕೇಳೀನಿ ಅಂತ. ಯಾವಾಗಂದ್ರೆ ಸಿದ್ಧಾರೂಢರು ಎಲ್ಲ ಜನ ಬೈಲಕತ್ತಿತ್ತವನಿಗೆ. ಸಿದ್ಧಾರೂಢನದ್ರು, ಇಲ್ಲರಿಪ್ಪ ಸಮಾಧಾನ ಗಪ್ಪ. ಎಲ್ಲ ಜನ ಶಾಂತ ಕೂತು. ಯಾವಾಗಿಂದ ಶಾಂತ ಕೂತ್ಕೋತು ಅವಾಗಿದ್ರಂದ್ರೆ ಸಿದ್ಧಾರೂಢರಂದ್ರು, ತಮ್ಮ ಇನ್ನೊಮ್ಮೆ ಕೇಳಪ್ಪ ಪ್ರಶ್ನೆ ಅಂತ. ಇನ್ನೊಮ್ಮೆ ಕೇಳಪ್ಪ ಪ್ರಶ್ನೆ. ಏನಿಲ್ರಿ, ಹಿಂಗೆ ಇರ್ತಾವ ನೋಡಿ ಹಳ್ಳ್ಯಾಗ ವಾಮನಂಗ, ಏನಿಲ್ರಿ ನೀವೇ ಹೇಳಿದ್ರಲ್ಲ, ಯಾರು ಏನು ದುಡಿದಿರ್ತಾರ ಯಾರು ಏನು ಮಾಡಿರ್ತಾರದ ಫಲ ಅವರೇ ಉಣಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಕ್ಕೆ ಬರಂಗಿಲ್ಲ ತಂದ್ರಲ್ಲ. ಅದಕ್ಕೆ ನನಗೆ 18 ವರ್ಷದ ಮಗಳದಳ, ಇದು ನಾ ದುಡಿದಿದ್ದ ಫಲ, ಇದು ನಾ ಬೆಳೆಸಿದ ಫಲ, ನನ್ನ ಮಗಳನ್ನು ನನಗೆ ಉಣ್ಣಕ್ಕೆ ಬರ್ತದೇನಿಲ್ಲ ಅಂತ ಕೇಳೋದು. ಏಟ ಕೇಳೋದು ಕೂಡ ಸಿದ್ಧಾರೂಢರು ನಗಲಕ್ಕತ್ರು. ಯಾವಾಗಿಂದ ನಕ್ಕುವಂತ ಒಂದು ಮಾತು ಹೇಳ್ತಾರೆ, ಬರ್ತದಪ್ಪ ಅಂದ್ರೆ ಬರ್ತದ. ಯಾಕೆ ಅವ ಹೆಂಗೆ ಪ್ರಶ್ನೆ ಕೇಳೋಣ ಹಂಗೆ ಉತ್ತರ ಕೊಡ್ಬೇಕಲ್ರಿ. ಅವ ಕೇಳತಕ್ಕಂಥ ಪ್ರಶ್ನೆನೇ ಬೇರೆ, ಇವ್ರು ಹೇಳ್ತಕ್ಕಂಥ ಉತ್ತರನೇ ಬೇರೆ ಅಂತ ತಿಳ್ಕೊಂಡ್ರೆ ಅದು ಅವನಿಗೆ ತಿಳಿಯಂಗಿಲ್ಲ. ಇವನಿಗೆ ತಿಳಿಯಂಗೆ ಹೇಳ್ಬೇಕಲ್ಲ. ಸಿದ್ಧಾರೂಢರು ಅಂದರು ಬರ್ತದಪ್ಪ ಅಂದರು. ಆದ್ರೆ ಮುಂಜಾನೆ ಊಟ ಮಾಡ್ತೆ, ಮಧ್ಯಾಹ್ನ ಊಟ ಮಾಡ್ತೆ, ರಾತ್ರಿ ಊಟ ಮಾಡ್ತೆ, ಬೆಳಗಾನ ನಿದ್ದೆ ಮಾಡ್ತೆ, ಮುಂಜಾನೆ ಹೇಳುತ್ತೆ, ತೆಂಬಿಗೆ ತೊಗೊಂಡು ಹೋಗ್ತೆ, ಹೋಗಿ ಅಂದ್ರೆ ಏನು ಮಾಡ್ತೆ, ಅಲ್ಲಿ ಏನು ಮಾಡ್ತಿ, ಹೆಸ್ಕಿ ಮಾಡ್ತಿಲ್ಲ. ಅದು ಯಾರು ಮಾಡಿದ ಫಲ, ನೀ ಮಾಡಿದ ಫಲನೆಲ್ಲ. ನೀ ಮಾಡಿರ್ತಕ್ಕಂಥ ಹೆಸ್ಗೆ ನಿನ್ನ ತಿಲ್ಲಕ್ಕೆ ಬರ್ತಿದ್ರೆ ನಿನ್ನ ಮಗಳು ಉಣ್ಣಕ್ಕೆ ಬರ್ತದೆ, ಹೋಗತ್ತೆ ಕೊಡಂದ್ರೆ ಸಿದ್ಧಾರ ಏನ್ರಿ, ನೀನೇ ಮಾಡಿದ್ದಲ್ಲ ಅದು.
ನೀ ಮಾಡಿದ್ದೆ ಅಂದ್ರೆ ಹೇಸಿಗೆ ನಿನಗೆ ತಿಲ್ಲಕ್ಕೆ ಬರ್ತಿತ್ತು ಅಂದ್ರೆ ನಿನ್ನ ಮಗಳನ್ನ ನಿನಗೆ ಉಣ್ಣಕ್ಕೆ ಬರ್ತದೆ ಹೋಗತ್ತಿಕೊಂಡ್ರ. ಮತ್ತು ಇವ್ರ ತಾಯಿನ ಮಗಳನ್ನ ಈ ದೃಷ್ಟಿಯಿಂದ ನೋಡ್ತಕ್ಕಂದ್ರೆ ಇವ್ರು ಪಾಪಿಗಳಲ್ರಿ. ಇವ್ರಿಗೆ ಕೋಡ್ ಬಂದಿರ್ತಾವಂದ್ರೆ ಏನು ನೀವು 12ನೇ ಶತಮಾನದೊಳಗೆ ಚನ್ನಬಸವಣ್ಣವ್ರು ಕೇಳಬಾರದು ಕೇಳಿರಣ್ಣ, ಕಾಣಬಾರದು ಕಂಡಿರಣ್ಣ, ಏನ್ರಿ ಕಲ್ಲು ಕೋಳಿ ಹೋಗಿತ್ತು ಕೇಳಿರಣ್ಣ, ಹಿಂಗೆಲ್ಲ ಹೇಳ್ಕೊತ ಅಂತ ಬಂದು ಯಾವಾಗಿಂದ ಗಟ್ಟಿದ್ದು ಉಳಿತದ ಜೊಳ್ಳಿದ್ದಿಂದ ಹಾರಿ ಹೋಗ್ತದ ಹೇಳ್ಯಾರ. ಇನ್ನೂ ಒಂದು ಮಾತು ಹೇಳ್ಯಾರ, ಗೇಣುದ್ದ ಗಂಡ ಚೋಟುದ್ದ ಹೆಣತಿಯ ಸರಸ ಸಲ್ಲಾಪ ಮುಂದಂತ. ಏನ್ರಿ ಗೇಣುದ್ದ ಗಂಡ ಚೋಟಿನಿ ಹೆಣತಿ, ಇವರು ಸರಸ ಸಲ್ಲಾಪ ಮುಂದತ್ತ. ಇವ್ರು ಹೊಟ್ಯಾಗ ಇಂಚ 1.5 ಇಂಚ ಸೆಂಟಿಮೀಟ್ರ್ ಮಕ್ಕಳು ಹುಡ್ತಾವತ್ತ. ಇಟ್ಟಿಟ್ಟು ಬಾಲೋಳ ಹುಡ್ದಂಗೆ ತೊಗರಿ ಮ್ಯಾಗ ಹುಡ್ದಂಗೆ. ಏನ್ರಿ ಗೇಣುದ್ದ ಗಂಡ ಚೋಟುದ ಹೆಣತಿ, ಸರಸ ಸಲ್ಲಾಪ ಮುಂದತ್ತ. ಇವರು ಹೊಟ್ಟೆಗೆ 1 ಇಂಚ 1.5 ಇಂಚ ಸೆಂಟಿಮೀಟ್ರ್ ಮಕ್ಕಳು ಹುಡ್ತಾವ. ಕೆಳಗೆ ಬಿದ್ದಿದ್ದು ಸಿಗರೇಟ್ ಎತ್ತಿ ಹೆಗಲಿ ಮ್ಯಾಗ ಹೊತ್ಕೊಳ್ಳೋನು ಅವನಂತ ಪೈಲ್ವಾನ್ರಿ ಜಗತ್ನಾಗ ಯಾರು. ಏನ್ರಿ ಬರ್ತಾವವು ಈಗ ಹೊಂಟಾವ, ಇಟಿ ಹೊಂಟಾವ, ಸರ್ಕಸ್ದಾಗ ನೋಡ್ತಿರ್ಲಿ ಇಟಿ ಹೊಂಟಾವ. ಅವರು ಶರಣರ ಅಂತ ಹೇಳಿದರು. ಏನಂತ ಹೇಳ್ತಾರೆ ಚನ್ನಬಸವಣ್ಣವರು, ಕೇಳಬಾರ್ದು ಕೇಳಿರಣ್ಣ, ಕಾಣಬಾರ್ದು ಕಂಡಿರಣ್ಣ ಅಂತ ತಿಳ್ಕೊಂಡು ಅವತ್ತು 12ನೇ ಶತಮಾನದಾಗಿಂದ ಹೇಳ್ಯಾರಲ್ಲ. ಇವತ್ತು TV ಚಾನಲ್ ಆನ್ ಮಾಡಿ ನೋಡ್ರಿ ನೀವು, ಯಾವ್ದನ್ನು ಕೇಳಬಾರ್ದಾಗಿತ್ತು ಅದನ್ನೆಲ್ಲ ಕೇಳಕತ್ತಿ. ಮಾನ್ಗೇಡಿ ಮಂದಿ ಹುಟ್ಟಿ ಮತ ಕೆಡಿಸ್ಯಾರೋ. ಹಂಗ ಜೀವನದ ಒಳಗ ಪಾಪಿಗಳ ಹತ್ತಿಕೊಂಡ್ರೆ ಎಂಥವ್ರು ಇರ್ತಾರೆ ಹತ್ತಿಕೊಂಡ್ರೆ ಕೇಳಿದ್ರೆ ಇಂಥವರೇ ಪಾಪಿಗಳ ಹತ್ತಿಕೊಂಡಿರ್ತಾರೆ. ಇಲ್ಲಿ ರಾಜನಿಗೆಂದ ಮಂತ್ರಿ ಪರಿಯಾಗಿ ಅಂತ ಹೇಳಿಕತ್ತಾನೆ. ರಾಜಾನಿ ದೇವ್ರಿದ್ದಂಗ, ರಾಜಾನಿ ತಂದಿದ್ದಂಗ ಒಬ್ಬ ಮಗಳ ಮೇಲಂದ ಮನಸ್ಸು ಮಾಡೋದು ಇದು ಸರಿ ಅಲ್ಲ ಹತ್ತಿಕೊಳ್ಳೋದು. ಎಷ್ಟು ಹೇಳಿದ್ರು ಕೂಡ ಅಂದ ಕೌಶಿಕ ಮಹಾರಾಜ ಅಂತಾನೆ, ಮಂತ್ರಿ ಇದು ರಾಜಾಜ್ಞೆ, ನಾನು ಏನು ಹೇಳ್ತೀನಿ ಅದು ನಡಿಬೇಕು. ಒಂದು ವೇಳೆ ನಾ ಹೇಳಿದ್ದೆ ನಡೀದೇ ಇದ್ರ ನಿನ್ನ ಶಿರಚ್ಛೇದನ ಹಾಕದ ಅಂದ. ಮಂತ್ರಿ ಅಂತ ನಿನ್ನ ಕಾಲಾಗ ನಾಯಕ ಸಾಯಿಲಿ ಅಂದ. ಆಯ್ತು ಬಿಡು, ನಾ ಕೇಳ್ತೀನಿ ತಿಳ್ಕೊಂಡೊಂದು ಏನ್ರಿ ಅರಮನೆ ಒಳಗಿರ್ತಕ್ಕಂಥ ದಾಸಿಯರಿಗೆ ಒಂದು 8 ಜನ ದಾಸಿಯರಿಗೆ ಕರ್ಕೊಂಡ ಮಂತ್ರಿ ನೇರವಾಗಿ ಅಂದ ಎಲ್ಲಿಗೆ ಬರ್ತಾನೆ ತಿಳ್ಕೊಂಡದ ಕೇಳಿದ್ರೆ ನೇರವಾಗಿ ಅಂದ ಯಾವ ನಿರ್ಮಲ ಶೆಟ್ಟಿ ಸುಮತಿಯರ ಮನೆತನಕ್ಕೆಂದ ಬಂದ. ಮನೆ ಒಳಗಿಂದ ಮಹಾದೇವ ಮದಾಳೆ ಯಾವಾಗಿಂದ ತನ್ನ ಪಾಡಿಗಿಂದ ಗ್ರಂಥಗಳನ್ನು ಓದ್ತಾ ಕುಂತಾಳ. ಈ ಕಡೆಯಿಂದ ಹೊರಗೆ ಮಂತ್ರಿ ದಾಸಿಯರನಿಂದ ಕರ್ಕೊಂಡು ಬಂದು ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರಿಗೆಂದ ಒಂದು ಮಾತು ಹೇಳಕತ್ತ. ಅವು ಪಾಪ ಬಡವರು ಅವರು. ಏನ್ರಿ ನಿರ್ಮಲ ಶೆಟ್ಟಿ ಅಂದರೆ ದೊಡ್ಡ ಶ್ರೀಮಂತ ಅಲ್ಲ, ಏನು ರಾಜ ಅಲ್ಲ, ಮಂತ್ರಿ ಅಲ್ಲ, ಏನೂ ಅಲ್ಲ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಬದುಕು ಕಳಿತಕ್ಕಂಥವ. ಯಾವಾಗಂದ ಪಾಪ ಮಂತ್ರಿ ಇವ್ರ ಮನೆಗೆ ಬಂದಿದ್ದು ನೋಡಿ ನಿರ್ಮಲ ಶೆಟ್ಟಿ ಏನಂದ, ಏನ್ರಿಪ್ಪ ತಮ್ಮಂಥ ಮಂತ್ರಿಗಳಂದ ಮಹಾಮಂತ್ರಿಗಳು ನಮ್ಮ ಮನೆ ತನಕ ಬಂದಿರಿ, ಭಾಗ್ಯದ ಲಕ್ಷ್ಮಿ ಬಂದಂಗೆ ಆಯ್ತು ನಮ್ಮ ಮನೆ. ಯಾವಾಗಿಂದ ಮಂತ್ರಿ ನಗಲಕತ್ತ, ಯಾವಾಗಿಂದ ಮಂತ್ರಿ ಅನ್ನಕತ್ತಾನೆ ನಿರ್ಮಲ ಶೆಟ್ಟಿ, ನಿಜವಾಗ್ಲೂ ಕೂಡ ನೀನೇನು ಅಂದೆಲ್ಲ ಭಾಗ್ಯದ ಲಕ್ಷ್ಮಿ ಬಂದಂಗೆ ಆಗ್ಯದಲ್ಲ ಅಂತಂದೆಲ್ಲ, ಅದಕ್ಕಾಗಿನೇ ನಾನು ನಿನ್ನ ಮನೆತನಕ್ಕಿಂತ ಭಾಗ್ಯದ ಲಕ್ಷ್ಮಿನೇ ತೊಗೊಂಡು ಬಂದೀನಿ ಎಂದ. ನೀವು ಮನಸ್ಸು ಮಾಡಿದ್ರಿ ಎತ್ತುಕೊಂಡ್ರೆ ನಿಮ್ಮ ಮನೆತನಕ್ಕಿಂತ ಭಾಗ್ಯದ ಲಕ್ಷ್ಮಿನೇ ಬರ್ತದೆ. ಅವಾಗಿಂದ ನಿರ್ಮಲ ಶೆಟ್ಟಿ ಸುಮತಿ ಅಂತಾರ, ನಾವೆಲ್ಲ ಬಡವರು, ನಾವು ಎದಕ್ಕೆ ಮನಸ್ಸು ಮಾಡೋದು, ನಮ್ಮ ಕೈಲಿ ಏನು ಸಾಧ್ಯ ಆಕೈತಿ? ಇಲ್ಲ, ರಾಜನೇ ನನಗೆಂದ ಕೊಟ್ಟು ಕಳಿಸ್ಯ. ನೋಡಿ ನಿಮ್ಮದು ಎಂಥ ಯೋಗದೆ, ನಿಮ್ದು ಎಷ್ಟು ಪುಣ್ಯ ಅದ. ಎದಕ್ಕೆ ಸಾಕ್ಷಾತ್ ಒಬ್ಬ ರಾಜನಿ ರಾಜ್ಯವನ್ನು ಆಳ್ತಕ್ಕಂಥ ರಾಜ ಕೌಶಿಕ ಮಹಾರಾಜ ನಿನ್ನ ಮಗಳ ಮೇಲಂದ ಮನಸ್ಸು ಮಾಡ್ಯಾನೆ. ಅವನ ಜೀವನದೊಳಗಿಂದ ಮದುವೆ ಅಂತಕ್ಕಂಥ ಆದ್ರೆ ಅದು ನಿನ್ನ ಮಗಳನ್ನೇ ಮದುವೆ ಹಾಕಿ ನೆತ್ತುಕೊಂಡು ಹಠ ತೊಟ್ಟ. ನಿರ್ಮಲ ಶೆಟ್ಟಿ ನಗಲಕ್ಕತ್ರು, ಯಪ್ಪ ನಾವ್ಯಾರು ಅವ್ರು ಯಾರು? ಏನ್ರಿ ನಾವ್ಯಾರು ಅವ್ರು ಯಾರು? ನಾವು ವೀರಶೈವರು, ನಾವು ಲಿಂಗಾಯತರು. ನಾವು ರಾಜ ಯಾರು? ಜೈನ ಧರ್ಮದೊಳಗಿರ್ತಕ್ಕಂಥವ ರಾಜ. ಅವ ಭವ್ಯ ಆಗಿರ್ತಕ್ಕಂಥವ. ಅಂದ್ರಾಗ ಅಂಥದ್ರೊಳಗೆ ಅಂಥ ರಾಜನಿಗೆಂದ ನನ್ನ ಮಗನಂದ ಕೊಡ್ತಕ್ಕಂಥ ಸ್ಥಿತಿಯಾಗ ನಾವಿಲ್ಲ. ಅವಳು ಮದುವೆ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ಒಳಗೂ ಅವಳಿಲ್ಲ. ನನ್ನ ಮಗಳಂದ ಈ ಮದುವೆಗೆಂದ ಒಪ್ಪಂಗಿಲ್ಲ, ಬೇಡ ನಾವು ಒಪ್ಪೋದನ್ನು ನಮ್ಮ ಮಗಳಂದ ಈ ಮದುವೆಗೆಂದ ಒಪ್ಪಂಗಿಲ್ಲ. ಯಾವಾಗಿಂದ ಮಂತ್ರಿ ಅಂತಾನೆ ನೋಡ್ರಿ, ರಾಜ ಬಡವಲ್ಲ, ಅವನಲ್ಲಿಂದ ವಜ್ರ ವೈಡೂರ್ಯ ಮುತ್ತು ರತ್ನ ನೀವು ಏನಂತೀರ ಅದನ್ನೆಲ್ಲನೂ ಕೂಡ ತುಂಬಿ ತುಳುಕ್ತದೆ. ಅಂಥ ಶ್ರೀಮಂತನಾಗಿರ್ತಕ್ಕಂಥ ರಾಜನಿಗೆ ನೀವು ಮಗಳು ಕೊಡಂಗಿಲ್ಲ ಅಂತಂದ್ರೆ ಹ್ಯಾಂಗ? ನಾವು ಇದೇ ಮಾತು ಬೇರೆದವ್ರಿಗೆ ಅಂತ ಕೇಳಿದ್ರೆ ಅವರು ಕುಣಿದಾಡಿ ಮಕ್ಕಳನ್ನ ಕೊಡ್ತಾರೆ. ಅಲ್ಲ, ಯಾರು ಕೊಡ್ತಾರೆ ಕುಣಿದಾಡಿ ಕೊಡ್ತಾರಲ್ಲ ಅವ್ರು ಮಾಡ್ಕೋರಿ.
ಆದ್ರೆ ನಮ್ಮ ಮಗಳನ್ನಂದ ನಾವು ರಾಜನಿಗಿಂದ ಕೊಡಂಗಿಲ್ಲ. ಬೇಡ, ನಾವು ತಂದೆ ತಾಯಿ ನಾವು ಒಂದು ಕೊಡ್ಲಿಕ್ಕಿಂದ ಒಪ್ಕೊಂಡ್ರು ನನ್ನ ಮಗಳು ಎಲ್ಲಿ ಬೆಳೆದಾಳ, ಒಬ್ಬ ಗುರುವಿನ ಆಶ್ರಯದೊಳಗಿಂದ ಬೆಳೆದಿರ್ತಕ್ಕಂಥವಳು ಏನ್ರಿ, ಗುರುವಿನ ಆಜ್ಞೆ ಒಳಗಿಂದ ಬದುಕನ್ನು ಕಳೆದಿರ್ತಕ್ಕಂಥವಳು, ಅವಳಲ್ಲಿರ್ತಕ್ಕಂಥ ಜ್ಞಾನ, ಅವಳಲ್ಲಿರ್ತಕ್ಕಂಥ ಲಿಂಗ ಪೂಜೆ ನಿಷ್ಠೆ, ಅವಳಿಂದ ಒಬ್ಬ ದೊಡ್ಡ ಶರಣಿ ಇದ್ದಂಗೆಂದ ಅವಳನ್ನದಾಳ. ಆದ್ರೆ ಇಂಥ ಭವಿ ಆಗಿರ್ತಕ್ಕಂಥ ಏನ್ರಿ ಕೊಳ್ಳಾಗ ಲಿಂಗ ಇಲ್ಲಾರ್ದವ್ರಿಗೆ ಏನಂತಾರ, ಭವಿಗಳ ತಿಳ್ಕೊಂಡಂದು ಕರೀತಾರೆ. ಇಂಥ ಭವಿಗೆಂದ ನನ್ನ ಮಗಳನ್ನು ಕೊಡಂಗಿಲ್ಲ ತಿಳ್ಕೊಂಡಂದು ಯಾವಾಗಿಂದ ನಿರ್ಮಲ ಶೆಟ್ಟಿ ಸುಮತಿಯರಿಂದ ಹೇಳ್ತಾರೆ. ಅವಾಗಿಂದ ಮಂತ್ರಿ ಪರಿಪರಿಯಾಗಿ ಅಂತ ಹೇಳ್ದ, ನಿಮಗೆ ಎಷ್ಟು ಬಂಗಾರ ಬೇಕು ಕೇಳ್ರಿ, ಎಷ್ಟು ಆಸ್ತಿ ಬೇಕು ಅಂತ ಕೇಳ್ರಿ, ಎಷ್ಟು ವಜ್ರ ವೈಡೂರ್ಯಗಳು ಬೇಕು ಕೇಳ್ರಿ, ಏನೆಲ್ಲ ಆಸೆಗಳನ್ನು ತೋರಿಸಿದ್ರು ಏನ್ರಿ ಸುತಾರಾಮ ಅಂದ ಯಾವ ಮಂತ್ರಿಗೆ ನನ್ನ ಮಗಳನ್ನ ಕೊಡಂಗಿಲ್ಲ ತಿಳ್ಕೊಂಡಂಥದನ್ನು ತಿರಸ್ಕಾರ ಮಾಡಿ ಅಂತ ಕಳಿಸ್ತಾರೆ. ಯಾವಾಗಿಂದ ತಿರಸ್ಕಾರ ಮಾಡಿ ಹೇಳಿದ್ರು, ಇಲ್ಲ ನಿಮ್ಮ ಮಗಳಿಗೆ ಅಂದ ಮಾದೇವಿಗೆ ಕರ್ರಿ, ಮಾದೇವಿಗೆ ಅಂದ ಕರ್ರಿ ಎತ್ತಿಕೊಂಡಂದಾಗ ಮಾದೇವಿಗೆ ಅಂದ ಹೊರಗಿಂದ ಕರೀತಾರೆ. ಮಾದೇವಿಗೆ ಅಂದ ಮಂತ್ರಿ ಏನು ಹೇಳ್ತಾನೆ, ಆ ಮಾದೇವಿ ಏನು ಉತ್ತರ ಕೊಡ್ತಾಳೆ ಅನ್ನೋದನ್ನು ನಾಳಿನ ದಿವಸದಿಂದ ನಾವು ನೀವೆಲ್ಲರೂ ನೋಡೋಣ ಅನ್ನುವಂಥ ಮಾತನ್ನು ಹೇಳುತ್ತಾ ಇನ್ನು ಉಳಿದಿದ್ದೇ 2 ದಿವಸ ಏನ್ರಿ.